ಇನ್ನು ರಾಜ್ಯ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಹೊತ್ತು ಜೈಲು ಸೇರಿರುವ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಇಡಿ ಸಾಕಷ್ಟು ಸಾಕ್ಷ್ಯಾಧಾರವನ್ನ ಸಂಗ್ರಹ ಮಾಡಿದೆ. ನಾಗೇಂದ್ರ ಕೋರ್ಟ್ಗೆ ಹಾಜರುಪಡಿಸುವಾಗ ಇಡಿ ರಿಮಾಂಡ್ ಸಲ್ಲಿಕೆಯನ್ನ ಮಾಡಿತ್ತು. ಆದರೆ ಎಕ್ಸ್ಕ್ಲೂಸಿವ್ ಪ್ರತಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗೆ ಅಕ್ರಮವಾಗಿ ಬಳಕೆ ಮಾಡಿದ್ರ ಬಗ್ಗೆ ಈ ಹಿಂದೆ ಇಡಿ ಉಲ್ಲೇಖ ಕೂಡ ಮಾಡಿತ್ತು. ಈಗ ಇನ್ನೊಂದಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಹಾಗಾದ್ರೆ ರಿಮಾಂಡ್ ಕಾಪಿಯಲ್ಲಿ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ರಿಮಾಂಡ್ ಕಾಪಿಯಲ್ಲಿರುವಂತಹ ಅಂಶಗಳು ಹಿಂಗಿದೆ. ನಾಗೇಂದ್ರ ಬಳಿ ಸುಮಾರು 3 ಮೊಬೈಲ್ಗಳಿತ್ತು. ಮಾಜಿ ಸಚಿವ ನಾಗೇಂದ್ರನ ಬಳಿ ಹಗರಣ ಬೆಳಕಿಗೆ ಬಂದ ಬಳಿಕ ಅವನ್ನ ಆ ಮೊಬೈಲ್ನಲ್ಲಿದ್ದಂತಹ ಡಾಕ್ಯುಮೆಂಟ್ರಿಯನ್ನ ನಾಶ ಮಾಡಿದ್ದಾರೆ. ಹಣದ ರಾಶಿ ಸುರಿದಿರೋದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಆ ಮೊಬೈಲ್ನಲ್ಲಿತ್ತು. ಡಿಜಿಟಲ್ ಎವಿಡೆನ್ಸ್ ಮತ್ತು ಫೋಟೋ ಕೂಡ ಸಿಕ್ಕಿದೆ. ಹೈದರಾಬಾದ್ನಲ್ಲಿ ಲಿಕ್ಕರ್ ಟ್ರೇಡರ್ಸ್ಗಳ ಜೊತೆ ಡೀಲ್ ಮಾಡಿದ್ದಾರೆ. ಜೊತೆಗೆ ಹಣವನ್ನು ಟ್ರೇಡರ್ಸ್ಗಳ ಜೊತೆ ಪಡೆದುಕೊಂಡಿದ್ದಾರೆ. ಹೈದರಾಬಾದ್ ಎಲೆಕ್ಷನ್ ವೇಳೆ ಮತದಾರರಿಗೆ ಗಿಫ್ಟ್ ಕೂಪನ್ ಇದರಿಂದಲೇ ಹೋಗಿರೋದು. ಈ ಹಣದಿಂದಲೇ ಸುಮಾರು 1.40 ಕೋಟಿ ಮೌಲ್ಯದ ಕೂಪನ್ ಕೊಟ್ಟಿರೋದಕ್ಕೆ ಸಾಕ್ಷ್ಯಗಳು ಕೂಡ ಇದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಬಾರ್ಗಳಿಗೆಲ್ಲ ಕೊಟ್ಟಿದ್ರಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕೆ, ಒಬ್ಬೊಬ್ರಿಗೆ 5,000 ಸಾವಿರ ಕೊಟ್ಟಿದ್ರಂತೆ. ಅಂದರೆ ಆ ಹಣವನ್ನು ಬಿಡಿಸಿ ಕೈ ಕೊಡೋದಕ್ಕೆ. ಸೊ ಇದಿಷ್ಟು ಮಾಹಿತಿ ಸಿಗ್ತಾ ಇದೆ.